ದರ್ಶನ್ಗೆ ಮತ್ತೆ ಕಾಡ್ತಿದೆ ಕಾನೂನು ಸಂಕಷ್ಟ. ದರ್ಶನ್ ಬೇಲ್ ರದ್ದಾಗುವಂತಹ ಭೀತಿ ಎದುರಾಗಿದೆ. ಸಂಕ್ರಾಂತಿ ಸಂಭ್ರಮದಲ್ಲಿರುವಂತಹ ದರ್ಶನ್ಗೆ ಕಾಡ್ತಿದೆ ಮತ್ತೊಂದು ಮಹಾ ಟೆನ್ಷನ್. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಪ್ರಮುಖ ಆರೋಪಿಗಳ ಪೈಕಿ A2 ಆರೋಪಿಯಾಗಿದ್ದಂತಹ ನಟ ದರ್ಶನ್ ಈಗ ಸಂಕ್ರಾಂತಿ ಸಂಭ್ರಮದಲ್ಲಿ ಕುಟುಂಬ ಮತ್ತು ಸ್ನೇಹಿತರು ಮತ್ತು ತಾನು ಸಾಕಿದ ಜಾನುವಾರುಗಳ ಜೊತೆ ಒಂದಷ್ಟು ಪಾಪ ನಿರಾಳರಾಗಿ ಸಂಭ್ರಮಿಸ್ತಾ ಇದ್ರು. ಹಾಗೆ ಸಂಭ್ರಮಿಸ್ತಾ ಇರುವಂತಹ ದರ್ಶನ್ಗೆ ಈಗ ಬೇಲ್ ರದ್ದಾಗುವಂತಹ ಭೀತಿ ಎದುರಾಗಿದೆ. ಜೊತೆಗೆ ಡೆವಿಲ್ ಸಿನಿಮಾದ ಚಿತ್ರೀಕರಣ, ಜೊತೆಗೆ ತನ್ನ ಸಹೋದರ ನಿರ್ಮಾಣ ಮಾಡ್ತಾ ಇರುವಂತಹ ಚಿತ್ರ, ಇವೆಲ್ಲವದರ ನಡುವೆ ಈಗ ಬೇಲ್ ರದ್ದಾಗುವಂತಹ ಭೀತಿ ನಟ ದರ್ಶನ್ಗೆ ಎದುರಾಗಿರುವಂತಹದ್ದು. ದರ್ಶನ್ ಬೇಲ್ ರದ್ದಾಗುವಂತಹ ಭೀತಿ ಎದುರಾಗಿದೆ. ಸಂಕ್ರಾಂತಿ ಸಂಭ್ರಮದಲ್ಲಿರುವಂತಹ ದರ್ಶನ್ಗೆ ಕಾಡ್ತಾ ಇದೆ ಮತ್ತೊಂದು ಟೆನ್ಷನ್. ಹಾಗಾದ್ರೆ ಆ ಟೆನ್ಷನ್ ಏನು? ಹಾಗಾದ್ರೆ ಜಾಮೀನು ಮತ್ತೆ ರದ್ದಾಗುತ್ತಾ? ಸುಪ್ರೀಂ ಕೋರ್ಟ್ ವಿಚಾರಣೆ ಯಾವಾಗ? ರೇಣುಕಾಸ್ವಾಮಿ ಕೊಲೆ ಆರೋಪಿಗಳಿಗೆ ಕಾಡ್ತಿರುವಂತಹ ಸಂಕಷ್ಟವಾದ್ರೂ ಏನು? ಕಾನೂನು ರೀತಿಯ ಸಂಕಷ್ಟನೋ ಅಥವಾ ಬೇರೆ ರೀತಿಯ ಸಂಕಷ್ಟನೋ? ಮತ್ತೊಂದು ಕಡೆ ದರ್ಶನ್ ಅವರ ಗನ್ನನ್ನು ಕೂಡ ಹಿಂಪಡಿಬೇಕು ಸರ್ಕಾರ ಅಥವಾ ಪೊಲೀಸ್ ಇಲಾಖೆ ಎನ್ನುವಂಥ ಚರ್ಚೆಗಳು ಆಗಿತ್ತು. ಆದರೆ ಅದಕ್ಕೆ ಉತ್ತರ ಕೊಟ್ಟಂತಹ ದರ್ಶನ್ ಆ ಒಂದು ರದ್ದತಿ ಪ್ರಕ್ರಿಯೆ ಹಾಗೆ ನಿಂತು ಹೋಗಿದೆ. ಸೊ ಈಗ ಮತ್ತೊಂದು ಭೀತಿ, ಮತ್ತೊಂದು ಸಂಕಷ್ಟ ನಟ ದರ್ಶನ್ ಎದುರಿಸ್ತಾ ಇದ್ದಾರೆ. ಹಾಗಾದರೆ ಆ ಸಂಕಷ್ಟ ಏನು, ಆ ಟೆನ್ಷನ್ ಏನು ಎನ್ನುವಂತಹದ್ದು. ಎಲ್ಲ ಒಂದು ಕಡೆ ಜಾಮೀನಿನ ಮೇಲೆ ಹೊರಗಿರುವಂತಹ ದರ್ಶನ್ ನಿರಾಳನಾಗಿದ್ದಾರೆ. ಸೊ ಯಾವುದೇ ತರಹದ ಟೆನ್ಷನ್ ಇಲ್ಲ. ಆದರೆ ಈಗ ಮತ್ತೊಂದು ಕಾನೂನು ಟೆನ್ಷನ್ ಎದುರಾಗುತ್ತಾ? ಈ ಬಗ್ಗೆ ಮತ್ತಷ್ಟು ಬ್ರೇಕಿಂಗ್ ಲಭ್ಯವಾಗಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಪ್ರಮುಖ ಆರೋಪಿ ನಟ ದರ್ಶನ್ಗೆ ಕಳೆದ ಡಿಸೆಂಬರ್ನಲ್ಲಿ ರೇಣುಕಾಸ್ವಾಮಿ ಆರೋಪಿಗಳಿಗೆ ಜಾಮೀನು ಮಂಜೂರಾಗಿತ್ತು. ಆಲ್ಮೋಸ್ಟ್ ಎಲ್ಲ ಆರೋಪಿಗಳಿಗೂ ದರ್ಶನ್ ಜಾಮೀನು ರದ್ದು ಕೋರಿ ಸರ್ಕಾರ ಸುಪ್ರೀಂ ಕೋರ್ಟ್ ಕದ ತಟ್ಟಿತ್ತು. ಆ ಮೇಲ್ಮನವಿಯ ಅರ್ಜಿ ವಿಚಾರಣೆ ಜನವರಿ 24ಕ್ಕೆ ನಡೆಯಲಿದೆ. ದರ್ಶನ್ ಅಂಡ್ ಗ್ಯಾಂಗಿಗೆ ಜನವರಿ 24ರ ದಿನಾಂಕ ನಿರ್ಣಾಯಕ ದಿನ ಆಗುತ್ತೆ. ನಟ ದರ್ಶನ್ ಜಾಮೀನು ರದ್ದಾದರೆ ದರ್ಶನ್ ಮತ್ತೆ ಜೈಲಿಗೆ ಹೋಗ್ತಾರಾ ಎನ್ನುವಂಥ ಒಂದು ಪ್ರಶ್ನಾರ್ಥಕ ಚಿಹ್ನೆ. ಹೈಕೋರ್ಟ್ ಆದೇಶ ಸುಪ್ರೀಂ ಎತ್ತಿ ಹಿಡಿದ್ರೆ ದರ್ಶನ್ ನಿರಾಳರಾಗ್ತಾರೆ. ಅಂದರೆ ನೋಡಿ, ಈಗ ಹೈಕೋರ್ಟ್ ಅವರಿಗೆ ರೆಗ್ಯುಲರ್ ಬೇಲನ್ನು ಕೊಟ್ಟಿದೆ. ಈ ಬೇಲನ್ನು ಪ್ರಶ್ನಿಸಿ SPP ಮೇಲ್ಮನವಿಯನ್ನು ಸಲ್ಲಿಸಿತ್ತು. ಪ್ರಶ್ನಿಸಿ ಒಬ್ಬ ಕೊಲೆ ಆರೋಪಿ, ಒಬ್ಬ ಪ್ರಮುಖ ಆರೋಪಿ ಮತ್ತು ಈ ಕೊಲೆಗೆ ತೀರಾ ಹತ್ತಿರದ ಸಂಬಂಧಿ ದರ್ಶನ್ ಅವರಿಗೆ ಹೆಂಗೆ ರೆಗ್ಯುಲರ್ ಬೇಲ್ ಕೊಡುತ್ತೆ? ಕಾನೂನಿನ ಚೌಕಟ್ಟಿನಲ್ಲಿ ಅವರ ಬೇಲ್ ರದ್ದಾಗುವಂತಹ ಅವಕಾಶಗಳು ಕೂಡ ಇದ್ದಾವೆ ಅಂತ ಹೇಳಿ ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ನ ಮೊರೆ ಹೋಗಿತ್ತು. ಅದು ಕೂಡ ರಾಜ್ಯದ ಗೃಹ ಸಚಿವಾಲಯದ ಅನುಮತಿಯ ಮೇರೆಗೆ ಸುಪ್ರೀಂ ಕೋರ್ಟ್ನ ಕದ ತಟ್ಟಿತ್ತು. ಈಗ ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ದರ್ಶನ್ ಮತ್ತು ಪವಿತ್ರ ಗೌಡ ಸೇರಿ ಇನ್ನೂ 5, ಅಂದರೆ ದರ್ಶನ್ ಮತ್ತು ಪವಿತ್ರ ಗೌಡ ಸೇರಿ 7 ಜನ ಆಗ್ತಾರೆ. ಈ 7 ಜನರ ಬೇಲನ್ನು ರದ್ದು ಮಾಡಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟಿಗೆ ಅರ್ಜಿ ಹಾಕಿರುವಂತಹದ್ದು SPP. ಈ ಅರ್ಜಿಯ ವಿಚಾರಣೆ ಜನವರಿ 24ನೇ ತಾರೀಕಿಗೆ ನಡೆಯುತ್ತೆ. ಆ 24ನೇ ತಾರೀಕು ಈ ಎಲ್ಲ ಆರೋಪಿಗಳಿಗೂ ಕೂಡ ನಿರ್ಣಾಯಕನೇ. ಈ ಎಲೆಕ್ಷನ್ ಮುಗಿದು ರಿಸಲ್ಟ್ ದಿನ ಹೆಂಗೆ ಅಭ್ಯರ್ಥಿಗಳಿಗೆ ನಿರ್ಣಾಯಕನೋ ಅದೇ ಥರ ಆ ದಿನವೂ ಕೂಡ ಇವರಿಗೆ ನಿರ್ಣಾಯಕ ದಿನ ಆಗುತ್ತೆ. ಒಂದು ವೇಳೆ ಇವರ ಜಾಮೀನು ರದ್ದಾದರೆ ಮತ್ತೆ ಪೊಲೀಸರು ಇವರ ಮನೆ ಬಾಗಿಲಿಗೆ ಹೋಗ್ತಾರೆ, ಹಿಡ್ಕೊಂಡು ಬರ್ತಾರೆ. ನಿಮ್ಮದು ಜಾಮೀನು ರದ್ದಾಗಿದೆ, ಸುಪ್ರೀಂ ಕೋರ್ಟ್ನ ಸರ್ಕ್ಯುಲರ್ ಬಂದಿದೆ, ಆದೇಶ ಬಂದಿರುವಂತಹದ್ದು. ಹಾಗಾಗಿ ಕಾನೂನಿನ ಪ್ರಕಾರ ನೀವು ಮತ್ತೆ ಜೈಲಿಗೆ ಹೋಗಬೇಕು ಅಂತೇಳಿ ಎಲ್ಲರನ್ನೂ ಕೂಡ ಜೈಲಿಗೆ ಕಳುಹಿಸಲಾಗುತ್ತೆ. ಇದು ಕಾನೂನಿನ ಜಾಮೀನು ರದ್ದತಿ ಆದ ಬಳಿಕದ ವಿಚಾರಗಳು. ಹಾಗಾದರೆ ಇವರಿಗೆ ಜಾಮೀನು ರದ್ದಾಗುವಂತಹ ಭೀತಿ ಕಾಡ್ತಾ ಇದೆಯಾ? ಈಗಾಗಲೇ ನಟ ದರ್ಶನ್ ನಿರಾಳರಾಗಿದ್ದರು. ಮೊದಲ ಸಂಕ್ರಾಂತಿ ಹಬ್ಬವನ್ನು ಕೂಡ ಆಚರಿಸಿಕೊಂಡಿದ್ರು. ಈ ಮಧ್ಯೆ ಈಗ ಹೊಸತೊಂದು ಟೆನ್ಷನ್ ಶುರುವಾಗಿರುವಂತಹದ್ದು. ಏನಾಗುತ್ತೆ ಎನ್ನುವಂಥದ್ದನ್ನು 24ನೇ ತಾರೀಕು ಕಾದು ನೋಡಬೇಕು.